ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಫ್ಯಾಮಿಲಿ ಎಂಟರ್ಟೈನರ್ ಕಥಾ ಹಂದರ ಹೊಂದಿರುವ ರಕ್ಕಿ ಕನ್ನಡ ಚಿತ್ರ ಇದೇ ಜುಲೈ 10ರಂದು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ ಸೇರಿ ಉತ್ತರ ಕರ್ನಾಟಕ ಹಾಗೂ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ಚಿತ್ರದ ನಿರ್ದೇಶಕ ವೆಂಕಟ್ ಭಾರದ್ವಾಜ್ ಮಾತನಾಡಿ, ಜರ್ಮನಿಯಲ್ಲಿ ನೆಲೆಸಿರುವ ನಿರ್ಮಾಪಕ ಸಾಲಿಗ್ರಾಮ ಸುರೇಶ್ ತಮ್ಮ 20 ವರ್ಷಗಳ ಸ್ನೇಹಿತರಾಗಿದ್ದಾರೆ. ಅವರಿಗೆ 2 ಕಥೆಗಳನ್ನ ಹೇಳಿದ್ದು, ಅದರಲ್ಲಿ ರಕ್ಕಿ ಕಥೆಯನ್ನ ಅಶ್ವಿನಿ ಮೇಡಂ ಒಪ್ಪಿದ ಬಳಿಕ ಚಿತ್ರದ ಚಿತ್ರೀಕರಣ ಆರಂಭ ಮಾಡಲಾಗಿದೆ. ಇದೀಗ ಚಿತ್ರ ಬಿಡುಗಡೆಯ ಹಂತ ತಲುಪಿದೆ ಅಂತ ತಿಳಿಸಿದ್ರು. ಚಿತ್ರದಲ್ಲಿ ಆಶಿಕಾ ಸೋಮಶೇಖರ್ ಮತ್ತು ಪಲ್ಲವಿ ಮಂಜುನಾಥ್ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಡ್ಯಾನ್ಸ್ ಮಾಡೋಕ್ಕೆ ಫುಲ್ ಎನರ್ಜಿ ಬೇಕು, ಫುಲ್ ಪವರ್ ಬೇಕು, ಬ್ರೈಟ್ ಆಗಿ ಮಾಡಬೇಕು. ಆ ಥರ ಮಾಡ್ಬೇಕು ನೀನು ಅಂತ. ಯಾಕಂದ್ರೆ ನಾನು ಸ್ವಲ್ಪ ಡಲ್ ಮಾಡ್ತಿದ್ದೆ, ಅವ್ರು ಬಂದು ಹೇಳು ಬ್ರೈಟ್ನೆಸ್ ಬೇಕು ಅಂತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ಲರ್ಟಿನೆಸ್ ಬೇಕು, ನಾಟಿನೆಸ್ ಬೇಕು ಅಂತ ಅವರೇ ನನಗೆ ಬಂದು ಹೇಳ್ಕೊಡ್ತಾ ಇದ್ರು. ನೋಡಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರಕ್ಕಿ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್, ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್. ಆದರೆ ಇದೊಂದು ಟಿಪಿಕಲ್ ಕ್ರೈಮ್ ಥ್ರಿಲ್ಲರ್ ಅಲ್ಲ. ಯಾಕೆಂದರೆ ಇದರಲ್ಲಿ ಇದು ಮಚ್ಚು ಲಾಂಗ್ ಇಟ್ಕೊಂಡು ಹೊಡೆದಾಟ, ರಕ್ತಪಾತ, ವೈಲೆನ್ಸ್, ಬರೀ ವೈಲೆನ್ಸ್ ಆ ಥರ ಇಲ್ಲ. ನಮ್ಮ ಚಿತ್ರದಲ್ಲಿ ನಗು ಇದೆ, ಅಳು ಇದೆ, ಸ್ಟೈಲ್ ಇದೆ, ಮತ್ತು ಒಂದು ಚಲೋ ಕಥೆ ಐತಿ. ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ನಾನು ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ನಾವು ಆಶಿಕಾ ಅವರು, ಶಿ ಈಸ್ ಒನ್ ಆಫ್ ದ ಅಮೇಝಿಂಗ್ ಕಲಾವಿದೆ. ಹೇಗೆ ಕಲ್ಪನಾ, ಸೌಂದರ್ಯ, ಅವ್ರಿಗೆಲ್ಲರಿಗೂ ಒಂದು ಸ್ಥಾನ ಕೊಟ್ಟಿರೋ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ವೆಲ್, ಥ್ಯಾಂಕ್ ಯು. ನಾವೆಲ್ಲ ಹೊಸ ಚಿಗುರು, ನೀವೆಲ್ಲ ಹಳೆ ಬೇರು ವೀಕ್ಷಕರು, ನಮಗೂ ಹೊಸ ಸೊಬಗು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದನ್ನು ಫೇಸ್ ಮಾಡ್ತಾನೆ ಇರಬೇಕು. ಅದೇ ಕೊನೆ ತನಕನೂ ಅದು ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಆ್ಯಸ್ ಆಫ್ ನೌ ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಸೊ ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಕ್ರೀನು, ಸಿಂಗಲ್ ಟಾಕೀಸ್ ಒಂದು ಸ್ಕ್ರೀನ್ ಫಿಕ್ಸ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಸಾಂಗ್ಸ್ ಒಟ್ಟು 5 ಸಾಂಗ್ ಇದೆ ಸರ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚಲೋ ಇದ್ದೀರಿ ಅಂದರೆ, ಇವತ್ತು ನಮ್ಮದು ವೈಬ್ ಆಗಿದೆ ಸಾಂಗು ರಕ್ಕಿ ಮೂವಿಯಿಂದ ರಿಲೀಸ್ ಆಯಿತು. ನೀವೆಲ್ಲರೂ ಬಂದ್ರಿ, ನೋಡಿದ್ರಿ, ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಈ ಹಾಡು ನಾವು ನಿಮಗೋಸ್ಕರ ಮಾಡಿರೋದು. ಇದು ಒಂದು ಉತ್ತರ ಕರ್ನಾಟಕ ಹಾಡು. ಈ ಹಾಡು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಬಟ್ಟೆ ಎಲ್ಲ ಇಳ್ಕಲ್ಸಿದೆ ಅಂತ ಮಾಡಿರೋದು. ನಮ್ಗೆ ಇದೇ ಥರ ಬ್ಯೂಟಿಫುಲ್, ಕಲರ್ಫುಲ್ ಆಗಿರಬೇಕು, ಬ್ರೈಟ್ ಆಗಿರಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಇದೇ ಥರ ಬಟ್ಟೆನೂ ಮಾಡಬೇಕಂತ ಆಸೆ. ಈ ಉತ್ತರ ಕರ್ನಾಟಕ ಸಾಂಗ್ ಡ್ಯಾನ್ಸ್ ಸ್ಟೈಲು ನಾನು ಫಸ್ಟ್ ಟೈಮ್ ಮಾಡಿದ್ದು. ಸೊ ನನಗೆ ತುಂಬ ಖುಷಿ ಸಿಕ್ತು, ಎಕ್ಸ್ಪೀರಿಯನ್ಸ್ ಸಕಲಾಗಿತ್ತು. ಆ್ಯಂಡ್ ಇನ್ನೂ ಇದೇ ಥರ ಎಷ್ಟೊಂದು ಉತ್ತರ ಕರ್ನಾಟಕ ಹಾಡು ಮಾಡಬೇಕಂತ ನಂಗೆ ಆಸೆ ಇತ್ತು. ನಾನು ಸರ್ ಫಿಲ್ಮ್ ಓದಿದ್ದೀನಿ. ನಾನು ಜರ್ಮನಿ ಫಿಲ್ಮ್ ಓದಿದ್ದೀನಿ. ಅದ್ರ ಜೊತೆಗೆ ಥಿಯೇಟರ್ ವರ್ಕು ಮಾಡಿದ್ದೀನಿ, ಥಿಯೇಟರ್ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಸ್ಟೂಡೆಂಟ್ ಫಿಲ್ಮ್ಸು ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಅಪ್ಪು ಅಂಕಲ್ ಜೊತೆ ಮಾತಾಡಿದೆ, ನಮ್ಮ ಪವರ್ ಸರ್. ಅವಾಗ ಅವ್ರು ಹೇಳಿದ್ರು, ಇನ್ನೂ ಒಂದು ಪೊಟೆನ್ಷಿಯಲ್ ಇದೆ. ಅವ್ರು ನಂದು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಅವ್ರು ಹೇಳಿದ್ರು, ನಿಮಗೆ ಒಂದು ಪೊಟೆನ್ಷಿಯಲ್ ಇದೆ, ನೀನು ಮುಂಬೈಗೆ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಸ್ಕೂಲಿಗೆ ಜಾಯ್ನ್ ಆಗು ಅಂತ. ಅವಾಗ ನನ್ನ ಅಪ್ಪ ಅಮ್ಮನ ಫುಲ್ ಇಟ್ಕೊಂಡ್ಬಿಟ್ಟಿದೆ, ಪ್ಲೀಸ್ ನಾನು ಆ್ಯಕ್ಟಿಂಗ್ ಹೋಗ್ಬೇಕು, ಜರ್ಮನಿ ಸ್ಕೂಲ್ ನಂಗೆ ಬೇಡ, ನಾನು ಇಂಡಿಯಾಗೆ ಬಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅವಾಗ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅಪ್ಪು ಅಂಕಲು ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು. ಅವ್ರು ಹೇಳಿದ್ರು, ನಿನ್ನ ಪ್ಯಾಷನ್ ಜೊತೆ ನಿನ್ನ ಸ್ಟಡೀಸ್ ಮೇಲೂ ಗಮನ ಇರಲಿ ಅಂತ. ಸೊ ಅದಕ್ಕೆ ನಾನು ಫುಲ್ ಗಮನ ಇದು ಸ್ಟಡೀಸ್ ಮೇಲೆ ಇಟ್ಟೆ. ಸ್ಕೂಲ್ ಮುಗಿಸಿದೆ, ಇಂಜಿನಿಯರಿಂಗ್ ಮಾಡಿದೆ ಜರ್ಮನಿಯಲ್ಲಿ, ಆ್ಯಂಡ್ ಮಾಸ್ಟರ್ಸ್ ಮಾಡಿದೆ ಜರ್ಮನಿಯಲ್ಲಿ. ಅದೆಲ್ಲ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ನಾನು ಫಿಲ್ಮ್ ಪ್ಯಾಷನ್ನು ಇತ್ತು. ಸೊ ಅದೆಲ್ಲ ಮಾಡಿದ್ಮೇಲೆ ಟ್ರೈನಿಂಗ್ ಎಲ್ಲ ಆದಮೇಲೆ ಬಂದೆ ಸರ್. ನಿಮ್ಮ ಕನ್ನಡ ಮಾತಾಡಲಿಕ್ಕೆ ಎಷ್ಟು ಈಗ ಜರ್ಮನಿಯಿಂದ ಬಂದಿದ್ರಿ, ಬಟ್ ಕನ್ನಡ ಅಲ್ಲಿ ಎಷ್ಟೆಲ್ಲ ಮಾತಾಡ್ತಿದ್ರಾ, ಅದು ಇಲ್ಲಿ ಬಂದು ಜಾಸ್ತಿ ಮಾತಾಡಿದ್ರಾ? ನಾನು ಚಿಕ್ಕವನಿಂದನೂ ಕನ್ನಡ ಅಲ್ಲಿ ಮಾತಾಡ್ತೇನೆ. ನಮ್ಮ ಮನೇಲಿ ಒಂದು ರೂಲ್ ಇತ್ತು ಸರ್, ನಮ್ಮ ಪೇರೆಂಟ್ಸ್ ಒಂದು ರೂಲ್ ಇಟ್ಟಿದ್ರು, ಮನೇಲಿ ಯಾವಾಗಲೂ ಕನ್ನಡ ಮಾತಾಡಬೇಕಾಗಿತ್ತು. ಜರ್ಮನ್ ಅಲ್ಲ, ಇಂಗ್ಲೀಷ್ ಅಲ್ಲ. ಜರ್ಮನ್ ಇಂಗ್ಲೀಷ್ ಮನೆಯಿಂದ ಆಚೆ ಇಡು, ಲರ್ನ್ ಇಟ್, ಬಟ್ ಮನೇಲಿ ಕನ್ನಡ ಯಾವಾಗಲೂ ಮಾತಾಡಬೇಕು, ಆ ಥರ ರೂಲ್ ಇಟ್ಟಿದ್ರು. ಅದ್ರ ಜೊತೆಗೆ ನಮ್ಮ ಕಲ್ಚರ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಅವ್ರು ನಂಗೆ ಯಾವಾಗಲೂ ಹೇಳ್ಬಾರ್ದು. ಹೊಸಲಿಂದ ಆಚೆ ಆಂಗ್ಲ ಭಾಷೆ, ಹೊಸಲ ಒಳಗಡೆ ಮನೆಯಲ್ಲಿ ಕನ್ನಡ ಭಾಷೆ, ಸ್ವಂತ ಭಾಷೆ. ಸರ್ ವೀಕ್ಷಕರು ಏನು ಹೇಳುತ್ತೆ ಸರ್? ವೀಕ್ಷಕರು ಏನು ಹೇಳುತ್ತೆ? ನೆಕ್ಸ್ಟ್ ಸಿನಿಮಾ ನೋಡೋರು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ರಕ್ಕಿ ಚಿತ್ರ ಒಂದು ಸ್ಪೆಷಲ್ ಚಿತ್ರ. ಇದೆಲ್ಲರೂ ಬಂದು ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ನೋಡ್ಬೋದು, ನಿಮ್ಮ ಮಕ್ಕಳು, ತಂದೆ ತಾಯಿ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಬಂದು ನೋಡ್ಬೋದು. ಈ ಚಿತ್ರದಲ್ಲಿ ಕ್ರೈಮ್ ಇದೆ, ಆದರೆ ಒಂದು ಚೆನ್ನಾಗಿರೋ ಸ್ಟೋರಿನೂ ಇದೆ. ಸೊ
ಸೊ ಜುಲೈ 10th ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ, ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನನ್ನು ನಿಮ್ಮನೆ ಮಗ ಆಗಿ ನಿಮ್ಮನೆ ಹುಡುಗ ಆಗಿ ಜಾಗ ಕೊಡಿ. ಎಲ್ರಿಗೂ ಶರಣ್ರಿ. ನನ್ನ ಹೆಸರು ಆಶಿಕಾ ಸೋಮಶೇಖರ್ ಅಂತ ರೀ. ಸೊ ನಮ್ಮ ಸಿನಿಮಾ ರಕ್ಕಿ ಅಂತ ಇದೆ, ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಿದೆ ರೀ. ಸೊ ನಾನು ಆ್ಯಕ್ಚುಲಿ ನೀವು ಜಿ ಕನ್ನಡದಲ್ಲಿ ಮಹಾನಟಿ ಶೋ ಅಲ್ಲಿ ನೋಡಿರ್ಬೋದು ಸೀಸನ್ 1ನಲ್ಲಿ. ಸೊ ಇದು ನನ್ನ 5ನೇ ಚಿತ್ರ ರಕ್ಕಿ ಅಂತ. ಸೊ ನಾನು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಕತ್ತೀನಿ ಇದ್ರಾಗ. ಪೊಲಿಟಿಷಿಯನ್ ಪಾತ್ರ ಮಾಡಿದ್ದೀನಿ. ಸೊ ನನಗಂತೂ ಭಾಳ ಖುಷಿ ಕೊಟ್ಟದು ಆ್ಯಸ್ ಎನ್ ಆ್ಯಕ್ಟರ್ ಆ್ಯಂಡ್ ನೋಡೋರ್ಗೂ ತುಂಬ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ನಮ್ಮ ಪಿಕ್ಚರ್ ಮಸ್ತ್ ಅನಾಹುತ ಐತ್ರಿ, ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ರೀ. ಯಾವಾಗ ರಿಲೀಸ್ ಆಯ್ತು ರೀ? ಜುಲೈ 10ನೇ ತಾರೀಕು ರಿಲೀಸ್ ಆಗುತ್ತೆ. ಇಲ್ಲ, ಭಾಳ ಖುಷಿ ಆಗ್ತಿದೆ ಆ್ಯಕ್ಚುಲಿ ಹುಬ್ಳಿಗೆ ಬಂದು. ನಾನು ಮೊದಲನೇ ಸತಿ ಹುಬ್ಳಿಗೆ ಬರ್ತಿರೋದು. ಸೊ ನನಗೆ ಹುಬ್ಳಿ ಅಂದ ತಕ್ಷಣ ಚೆನ್ನಮ್ಮ ಸರ್ಕಲ್ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಡಿದೆಲ್ಲ ಕನ್ನಡ ನಾಡು ಹುಟ್ಟಬೇಕು. ಸೊ ಅದೇ ನೆನಪಾಗ್ತದೆ. ಸೊ ನಿನ್ನೆ ಬಂದು ಅಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಹುಬ್ಳಿ ಧಾರವಾಡ ಬೇಡ ಸುಮಾರು ಸತಿ ತಿಂದಿದ್ದೀನಿ. ಸೊ ಇದೇ ಮೊದಲನೇ ಸತಿ ಇಲ್ಲಿ ಬರ್ತಿರೋದು ನನಗಂತೂ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಬರ್ರಿ. ಮಂದಿಗೆ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿದ್ದರೋಡರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಹುಬ್ಳಿ ನಮಗೆಲ್ಲರಿಗೂ ಹೋಳಿಗೆ ತೊಗೊಂಡ್ಬರ್ತಿದೆ. ಅದಕ್ಕೆ ನಾವು ಇಲ್ಲಿ ನಮ್ಮ ವೈಬ್ ರೆಡಿ ಟು ಶೈನ್ ಅನ್ನೋ ಒಂದು ವೈಬ್ ಸಾಂಗ್ ರಿಲೀಸ್ ಮಾಡಿದ್ದೀವಿ. ಇಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇರೋದಕ್ಕೆ ಐ ಆಮ್ ಸೋ ಹ್ಯಾಪಿ. ನಮ್ಮ ರಕ್ಕಿ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಎ ಕ್ರೈಮ್ ಥ್ರಿಲ್ಲರ್ ಮೂವಿ. ಅದರಲ್ಲಿ ನನ್ನ ಪಾತ್ರ ಬಂದು ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ ಮಗಳ ಎಲ್ಲರಿಗೂ ಸಿಹಿ ತೊಗೊಂಬರೋವಂಥ ಪಾತ್ರ. ನನ್ನ ಪಾತ್ರದ ಹೆಸರು ಸಿಹಿ. ಮತ್ತು ನನ್ನ ಜರ್ಸಿ ಹುಡುಗಿ ಪ್ರೀತಿಗೆ ಅವಲಂಬಿಸ್ತಾ ಇರೋ ಒಂದು ಸೀನ್ ಅನ್ನೋ ಒಂದು ಪಾತ್ರ. ಅದಕ್ಕೆ ಮೋಸ್ಟಿನ ಅನ್ನೋದರಲ್ಲಿ ಅಪ್ಪ ಮಗಳು ಪಾತ್ರ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಈ ಒಂದು ಪಾತ್ರ ಪ್ರೀತಿನ ಹಿಡಿದಿಟ್ಕೊಂಡು ಅಪ್ಪ ಪ್ರೀತಿ ತೋರಿಸುವಂಥ ಒಂದು ಇನ್ನು ನನ್ನ ಸ್ಟೈಲನ್ನು ಕೇಳಬೇಕು ಅಂದರೆ ಪ್ರೀತಿಯ ಸಿರಿ ಮಾತಿನಲ್ಲಿ ಇಂಡಸ್ಟ್ರಿಗೆ ಹೋಗ್ತೀವಿ ಬೆಂಗಳೂರಿಗೆ. ಬೆಂಗಳೂರಿಗೆ ಹೋಗ್ತೀನಿ. ಹೊಂಟನ್ ಪ್ರಮೋಷನ್ ಹೊಂಟೇವಿ. ತುಂಬ ಸಮೇತ ಬನ್ನಿ, ಒಟ್ಟು 5 ಹಾಡುಗಳು ಇದ್ದು ಅವುಗಳಲ್ಲಿ ಒಂದು ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ಹಾಡಾಗಿದೆ. ಚಿತ್ರಕ್ಕೆ ಲೋಕಿ ತವಸ್ಯ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಚಿತ್ರದ ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಚಿತ್ರತಂಡ ಬಿಡುಗಡೆಗೆ ಭರ್ಜರಿ ಸಿದ್ಧತೆ ನಡೆಸಿದೆ. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.